ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೆ ಈ ತಿಂಗಳ 7/5/2026 ರೇಷ್ಮಾ ಶಂಕರ್ ಮುದುಗಾರ್ ಎಂಬ ಒಂದು ಲೇಡಿ ಬಂದು ನನ್ನನ್ನು ಒಬ್ಬರು ಸುಮಾರು 6ರಿಂದ 8 ತಿಂಗಳ ಹಿಂದೆ ಪರಿಚಯ ಮಾಡಿಕೊಂಡು ಇತ್ತೀಚೆಗೆ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ. ಮದುವೆ ಮಾಡಿ ಆದಮೇಲೆ ಓಡಿ ಹೋಗಿಬಿಟ್ಟಿದ್ದಾರೆ ಅಂತ ಒಂದು ದೂರನ್ನು ಕೊಡ್ತಾರೆ. ಇವರನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ರೇಷ್ಮಾ ಎಂಬ ಲೇಡಿ ಘಟಪ್ರಭಾ ನೇಟಿವ್ ಇರ್ತಾರೆ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀನಗರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾರು ಮೋಸ ಮಾಡಿದ್ದಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಕಲ್ಯಾಣ್ ಎಂಬುವರು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನೇಟಿವ್ ಆಂಧ್ರ ಇರ್ತಾರೆ. ಇವರು ನಮ್ಮ ಜಾತಿಯ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದಾರೆ ಅಂದರೆ ಹೇಳಿರ್ತಾರೆ. ಸೊ ಇದನ್ನು ತಗೊಂಡು ನಾವು ಕೇಸನ್ನು ಮುಂದುವರಿಯುವ ಸಂದರ್ಭದಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಬಂದು ನಮಗೆ ಇದರಲ್ಲಿ ಒಂದು ಸುಮಾರು 6 ಲಕ್ಷ ಹಣ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಹಣನೂ ಹೋಗಿದೆ ಮತ್ತು ಚಿನ್ನ ಆಭರಣಗಳು ಅವ್ರ ಕಡೆ ಕೊಟ್ಟಿದ್ದೀನಿ ಅಂತ ಹೇಳುವ ಸಂದರ್ಭದಲ್ಲಿ ಮದುವೆ ಆಗಿದೆ ಅಂದರೆ ಎಲ್ಲಿ ವಿಚಾರಣೆ ಮಾಡ್ತೀವಿ ಅಂದರೆ ಆಯ್ತು, ಎನ್ಕ್ವೈರಿ ಮಾಡ್ತೀವಿ ಅಂದರೆ ಎಲ್ಲಿ ಫಸ್ಟ್ ತೊಗೊಳ್ತಾರೆ. ತೊಗೊಂಡ ತಕ್ಷಣ FIR ಮಾಡಿ ಅಂದರೆ ಈ ಲೇಡಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡೋ ಸಂದರ್ಭದಲ್ಲಿ ಮದುವೆ ಆಗಿದೆ ಇದರಲ್ಲಿ ಹೆಂಗೆ FIR ಮಾಡೋದಂದರೆ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಮಾಡುವ ಸಂದರ್ಭದಲ್ಲಿ ಈ ಲೇಡಿ ಇನ್ಸ್ಪೆಕ್ಟ್ರಿಗೆ ಧಮಕಿ ಹಾಕ್ತಾರೆ. ಇನ್ಸ್ಪೆಕ್ಟ್ರಿಗೆ ಧಮಕಿ ಹೆಂಗೆ ಹಾಕೋದಂದ್ರೆ ಅವರು ಮೊಬೈಲ್ ಫೋನಲ್ಲಿಯೇ ಒಂದು ರೆಗ್ಯುಲರ್ ವಾಟ್ಸಪ್, ಒಂದು ಬಿಸ್ನೆಸ್ ವಾಟ್ಸಪ್ಪಲ್ಲಿ ಹೆಸರು ಹಾಕುವ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಅವರ ಅಫಿಷಿಯಲ್ ನಂಬರ್ ಅದರಲ್ಲಿ ಹಾಕ್ಕೊಳ್ತಾರೆ. ಬಿಸ್ನೆಸ್ ವಾಟ್ಸಪ್ ಇದರಲ್ಲಿ ಅಪ್ಲಿಕೇಶನಲ್ಲಿ ಇನ್ಸ್ಪೆಕ್ಟ್ರ್ ಮೊಬೈಲ್ ನಂಬರನ್ನು ಅದರಲ್ಲಿ ಮೇಲೆ ಹಾಕಿ ಸೇವ್ ಮಾಡ್ಕೊಳ್ತಾರೆ. ಒಂದೇ ಫೋನಲ್ಲಿ 2 ವಾಟ್ಸಪ್ ಇರ್ತದೆ. ಈ 2ಕ್ಕೂ ವಾಟ್ಸಪ್ ಹಾಕ್ತಾರೆ. ಒಂದು ವಾಟ್ಸಪ್ಲಿಂದ ಇನ್ನೊಂದು ವಾಟ್ಸಪ್ಗೆ ಕಾಲ್ ಮಾಡ್ತಾರೆ. ನೋಡುವುದಕ್ಕೆ ಇನ್ಸ್ಪೆಕ್ಟರ್ ಅಫಿಷಿಯಲ್ ನಂಬರ್ಲಿಂದ ವಿಡಿಯೋ ಕಾಲ್ ಹಾಕಿರೋ ಥರ ಕಾಣ್ತದೆ. ಮತ್ತು ಇವರೇ ಒಂದು ವಾಟ್ಸಪ್ ಮೆಸೇಜಲ್ಲಿಂದ ಇನ್ನೊಂದು ವಾಟ್ಸಪ್ಗೆ ಬಿಸ್ನೆಸ್ ಆ್ಯಪ್ಲಿಂದ ರೆಗ್ಯುಲರ್ ವಾಟ್ಸಪ್ ಅಪ್ಲಿಕೇಶನ್ಗೆ ಮೆಸೇಜ್ ಮಾಡ್ತಾರೆ. ನಾನು 1 ಲಕ್ಷ ಕೊಟ್ಟಿದ್ದೀನಿ, ನೀವು ಯಾಕೆ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಮೆಸೇಜ್ ಮಾಡ್ತಾರೆ. ಸ್ವಲ್ಪ ಇನ್ನೊಂದು ಮೆಸೇಜ್ ಡೆವಲಪ್ ಮಾಡಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಸ್ಟಾಫ್ ಒಬ್ಬರ ನಂಬರನ್ನು ಅದರಲ್ಲಿ ಸೇವ್ ಮಾಡಿಕೊಂಡು ಅದರಲ್ಲಿಂದ ಡಿಸ್ಕಷನ್ ಆಗೋ ಥರ ನಾನು 1 ಲಕ್ಷ ಕೊಟ್ಟಿದ್ದೀನಿ, ನೀವು ಇನ್ನೂ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಈ ಲೇಡಿ ಹೇಳೋದು ಥರ ಒಂದು ಮೆಸೇಜ್. ಅವಳೇ ಬಿಸ್ನೆಸ್ ವಾಟ್ಸಪ್ಲಿಂದ ಇಲ್ಲ 6 ಲಕ್ಷ ಕೊಡಬೇಕಂದ್ರೆ ಡಿಮ್ಯಾಂಡ್ ಮಾಡೋದು ಥರ, ವಿಡಿಯೋ ಕಾಲ್ ಹಾಕುವ ಥರ ಇಂಥಗ ಒಂದು ಕ್ರಿಯೇಟ್ ಮಾಡ್ತಾರೆ. ಒಂದೇ ಫೋನ್ಲಿಂದ ಮೆಸೇಜ್, ಒಂದು ವಾಟ್ಸಪ್ಲಿಂದ ಇನ್ನೊಂದು ವಾಟ್ಸಪ್ಗೆ ಮೆಸೇಜ್, ವಿಡಿಯೋ ಕಾಲ್ ಹಾಕೋದು, ಇದೆಲ್ಲ ಮಾಡಿ ನಂತರ ಧಮಕಿ ಹಾಕ್ತಾರೆ. ಇನ್ಸ್ಪೆಕ್ಟ್ರಿಗೆ ಧಮಕಿ ಹಾಕ್ತಾರೆ. ಅದಾದಮೇಲೆ ನನ್ನ ಕಡೆ ಬಂದು ಇನ್ಸ್ಪೆಕ್ಟರ್ ನಮಗೆ ಇಂಥಗ ಮೋಸ ಮಾಡಿದ ಅಂದರೆ ಹೇಳೋ ಸಂದರ್ಭದಲ್ಲಿ ವಿಚಾರಣೆ ಮಾಡುವಾಗ, ಸರ್ ಇದು ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಸರ್, ಫೋರೆನ್ಸಿಕ್ ನೀವು ಯಾವಾಗ ಬೇಕಾದ್ರೆ ಕಳಿಸಿ, ಈ ಲೇಡಿ ಇಂಥ ಹೇಳಿದ್ದಾರೆ ಅಂದರೆ ಹೇಳಿ 2022 ಕೂಡ ಇದೇ ಲೇಡಿ ಮೇಲ್ಗಡೆ ಒಂದು ಕಂಪ್ಲೇಂಟ್ ಆಗಿರ್ತದೆ ಸರ್, ಇದು ಸ್ವಲ್ಪ ಡೀಟೇಲ್ ಆಗಿ ವಿಚಾರಣೆ ಮಾಡಬೇಕಂದ್ರೆ ಹೇಳಿ ಆದಮೇಲೆ ವಿಚಾರಣೆಯನ್ನು ಅದೇ ಸ್ಟೇಷನಲ್ಲಿ ನಡೆಸೋದು ಸರಿ ಇಲ್ಲ ಅಂದರೆ ಹೇಳಿಬಿಟ್ಟು DSP ಬೈಲೊಂಗಲ್ ಅವ್ರ ಕಡೆ ವಿಚಾರಣೆಯನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ವಿಚಾರಣೆಯನ್ನು ಹ್ಯಾಂಡ್ ಓವರ್ ಮಾಡಿ ನಂತರ ಇವರ ಬಗ್ಗೆ ಚೆಕ್ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಸುಮಾರು ಒಂದು 5 FIR ಬೇರೆ ಬೇರೆ ಕಡೆ ಮಾಡಿರೋದು ಕಂಡು ಬಂದಿರ್ತದೆ. ಫಸ್ಟ್ FIR 2012 ಫಸ್ಟ್ FIR ಕುಡ್ಚಿ ಪೊಲೀಸ್ ಸ್ಟೇಷನಲ್ಲಿ ಮಾಡ್ತಾರೆ. ಕುಡ್ಚಿ ಪೊಲೀಸ್ ಸ್ಟೇಷನಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ಪಕ್ಕದ ಮನೆಯವ್ರಿಗೆ ನನಗೆ ಪರಿಚಯ ಆಗಿತ್ತು. ಅವರು ನನ್ನ ಕಡೆ ಚೆನ್ನಾಗಿ ಮಾತಾಡಿಕೊಂಡು ಮದುವೆ ಮಾಡ್ತೀನಿ ಅಂದರೆ ಹೇಳಿಬಿಟ್ಟು ಮದುವೆ ಮಾಡ್ತಾ ಇಲ್ಲ. ಸೊ ನಾವು ಸುಮಾರು ದಿವಸದಿಂದ ನಮಗೆ ಮೋಸ ಮಾಡಿದ್ದಾರೆ ಅಂದರೆ ಹೇಳಿಬಿಟ್ಟು ಫಸ್ಟ್ FIR 2012 ಆಗ್ತಾರೆ. ಅದಾದ ನಂತರ 2022 ಒಂದು FIR ಅನ್ನು ಮಾಡ್ತಾರೆ. ಇದರಲ್ಲಿ ಇದೇ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2022 FIR ಮಾಡ್ತಾರೆ. ನಾಗರಾಜ್ ಎಂಬ ಪೊಲೀಸ್ ಕಾನ್ಸ್ಟೇಬಲ್, ಗದಗ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ FIR ಮಾಡ್ತಾರೆ. ಏನಂದ್ರೆ ಮಾಡ್ತಾರೆ, ಅವರು ನನ್ನ ಗಂಡ ಮದುವೆ ಮಾಡಿ ನನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಎಲ್ಲಿ ಹೋಗಿಬಿಟ್ಟಿದ್ದಾರೆ ಅಂದರೆ ಹೇಳಿಬಿಟ್ಟು FIR ಅನ್ನು ಕೊಡ್ತಾರೆ. ಸೊ ಅದು ಮುಗಿದಾದ್ಮೇಲೆ ಇದು ಮೇ ತಿಂಗಳಲ್ಲಿ FIR ಆಗ್ತದೆ. ಅದೇ 2023 ಇನ್ನೊಬ್ಬರ ಮೇಲ್ಗಡೆ ಒಂದು ರೇಪ್ ಕೇಸ್ ಕೊಡ್ತಾರೆ. ಗಜೇಂದ್ರಗಡ ಗದಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಕಾಶ್ ಎಂಬುವರು ನನ್ನನ್ನು ರೇಪ್ ಮಾಡಿದ್ದಾರೆ ಅಂದರೆ ಮದುವೆ ಮಾಡ್ತೀನಿ ಅಂದರೆ ನಂಬಿಸ್ಕೊಂಡು ಅದಾದ್ಮೇಲೆ ನನ್ನನ್ನು ರೇಪ್ ಮಾಡಿದನಂದರೆ ಹೇಳ್ತಾ ಇದ್ದಾರೆ. ಇದರಲ್ಲಿ 2022 ಆಲ್ರೆಡಿ ತನಗೆ ಮದುವೆ ಆಗಿದೆ ಅಂದರೆ ಹೇಳಿ
ಗಂಡ ನನಗೆ ಮೋಸ ಮಾಡಿದ್ದಾರೆ ಅಂದರೆ ಹೇಳಿ FIR ಮಾಡ್ತಾರೆ. 2023 ಇನ್ನೊಬ್ಬರ ಮೇಲೆ ನನ್ನನ್ನು ಇವರು ಮದುವೆ ಮಾಡ್ಕೊಂಡಿದ್ದಾರೆ ಅಂದರೆ ಹೇಳಿ, ಮದುವೆ ಮಾಡ್ತೀನಿ ಅಂದರೆ ಹೇಳಿ ಮೋಸ ಮಾಡಿದ್ದಾರೆ, ಅವ್ರ ಮೇಲ್ಗಡೆ ರೇಪ್ ಕೇಸ್ ಕೊಟ್ಟಿರ್ತಾರೆ. ಇದು ಮುಗಿದ ನಂತರ ಇತ್ತೀಚೆಗೆ 2025 ಬೆಳಗಾವಿ ಕ್ಯಾಂಪ್ ಪೊಲೀಸ್ ಸ್ಟೇಷನಲ್ಲಿ 2024 ಏಪ್ರಿಲ್ನಿಂದ ಜೂನ್ ಬರೆ ಸುರೇಶ್ ಮದಿನೂರ್ ಎಂಬವ್ರ ಕಡೆ ಪರಿಚಯ ಇತ್ತು. ಇವನು ನನ್ನನ್ನು ಮದುವೆ ಮಾಡ್ತೀನಿ ಅಂದರೆ ಹೇಳಿಬಿಟ್ಟು ಮೋಸ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ ಅಂತ ಹೇಳಿ 0 FIR ಅನ್ನು ಇಲ್ಲಿ ಮಾಡ್ತಾರೆ. ಈ FIR ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಕನ್ವರ್ಟ್ ಹೋಗುತ್ತದೆ. ಸೊ ಅದರಲ್ಲಿ ಇದಕ್ಕೆ ಹಿಂದೆ ಜಸ್ಟ್ FIR ಮಾಡಿ ಥ್ರೆಟನ್ ಮಾಡಿರೋದು ಕಂಡು ಬಂದಿರುತ್ತೆ. ಈ FIR ಸುರೇಶ್ ಮದಿನೂರು ನನ್ನ ಕಡೆ ಸುಮಾರು ಒಂದು 9 ಲಕ್ಷ ಹಣ ಮತ್ತು 80 ಗ್ರಾಮ್ಸ್ ಗೋಲ್ಡ್ ತೊಗೊಂಡಿರ್ತಾನಂದ್ರೆ ಕೇಸಲ್ಲಿ ಹಾಕಿರ್ತಾರೆ. ಈ ಕೇಸನ್ನು ಧಾರವಾಡ ಸಬರ್ಬನ್ ಇನ್ಸ್ಪೆಕ್ಟರ್ ಮಾಡ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಮೇಲ್ಗಡೆನೂ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಒಂದು ಕೊಡ್ತಾರೆ. ಇದು DCRE ಪೊಲೀಸ್ ಸ್ಟೇಷನಲ್ಲಿ ಅದು ಒಂದು ಆಗುತ್ತದೆ. ಅದೇ ಸಂದರ್ಭದಲ್ಲಿ ಉತ್ತರ ಕನ್ನಡ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಂದು ಕೇಸ್ ಆಗ್ತದೆ. ಯಲ್ಲಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುರೇಶ್ ಮದಿನೂರು ಮತ್ತು ಅವ್ರ ಫ್ರೆಂಡ್ ಹೆಸರು ಸೇರಿಸಿ ಕೊಡ್ತಾರೆ. ಇದರಲ್ಲಿ ಕೊಟ್ರೇಶ್ ಇಬ್ಬರು ಸೇರಿ ನನ್ನನ್ನು ರೇಪ್ ಮಾಡ್ತಾರೆ ಅಂದರೆ ಹೇಳ್ತಾರೆ. ಕ್ಯಾಂಪ್ ಪೊಲೀಸ್ ಸ್ಟೇಷನಲ್ಲಿ ಸುರೇಶ್ ಮದಿನೂರು ಮಾತ್ರ ರೇಪ್ ಮಾಡಿರೋದು, ಮದುವೆ ಮಾಡ್ತೀನಿ ಅಂದರೆ ನಂಬಿಸಿ ಮೋಸ ಮಾಡಿರೋದಾಗಿ ಫಸ್ಟ್ FIR ಆಗ್ತದೆ. ಅದಾದಮೇಲೆ ಉತ್ತರ ಕನ್ನಡ ಡಿಸ್ಟಿಕ್ ಹೋಗಿ ಸುರೇಶ್ ಮದಿನೂರು ಮತ್ತು ಅವನ ಫ್ರೆಂಡ್ ಕೊಟ್ರೇಶ್ ಇಬ್ಬರು ಸೇರಿ ರೇಪ್ ಮಾಡಿರೋದಾಗಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ಧಾರವಾಡ ಇನ್ಸ್ಪೆಕ್ಟರ್ ಮೇಲೆ ಆಗಿದೆ. ಈಗ ಫೈನಲ್ ಆಗಿ ಘಟಪ್ರಭಾ ಪೊಲೀಸ್ ಸ್ಟೇಷನಲ್ಲಿ ಇಂಥಗೂ ಒಂದು ಕೇಸನ್ನು ಕೊಟ್ಟಿರ್ತಾರೆ. ಇವರ ಈ ಲಾಸ್ಟ್ ಕೇಸಲ್ಲಿ ಏನು ಉದ್ದೇಶ ಅಂದರೆ ನಮಗೆ ಕ್ಲಿಯರ್ ಆಗಿ ಸಿಕ್ಕಿರೋದು 6 ಲಕ್ಷ ಹಣ ಕೊಟ್ಟಿದ್ದೀನಿ ಮತ್ತು 30 ರಿಂದ 40 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ, ಅದೆಲ್ಲ ವಾಪಸ್ ಪಡಿಸ್ಕೊಡಿ ಅಂದರೆ ಹೇಳುವುದು, ಎಕ್ಸ್ಟಾರ್ಷನ್ ಮಾಡೋದು. ಇಂಥಗ FIR ಅನ್ನು ಮಾಡಿ ಎಕ್ಸ್ಟಾರ್ಷನ್ ಮಾಡೋದು ಕಂಡು ಬಂದಿರ್ತದೆ. ಸೊ ಅದಕ್ಕೆ ಎಕ್ಸ್ಟಾರ್ಷನ್ ಕೇಸ್ ಒಂದು ಮಾಡಿದ್ದೀವಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕಿರೋದಕ್ಕೆ ಅದಕ್ಕನ್ನು ಕೂಡ ಕೇಸನ್ನು ದಾಖಲು ಮಾಡಲಾಗಿದೆ. ಸೊ ಅವಾಗ ಯಾರು ಕೂಡ ಇದರಲ್ಲಿ ರಿಟರ್ನ್ ಕಂಪ್ಲೇಂಟ್ ಇದರಲ್ಲಿ ಯಾರು ಕೂಡ ಇಲ್ಲ. ಇದರಲ್ಲಿ ಒಂದು ಏನಂದ್ರೆ ಫಸ್ಟ್ ಪರಿಚಯ ಮಾಡಿಕೊಳ್ಳೋದು. ಈ ಕೇಸಲ್ಲಿ ಕಲ್ಯಾಣ್ ಎಂಬವರ ಜೊತೆನೂ ಪರಿಚಯ ಆಗಿರೋದು ನಿಜ. ಪರಿಚಯ ಆಗಿರೋದಲ್ಲಿ ಫೋಟೋ ಒಂದು ತೋರಿಸಿರ್ತಾರೆ. ಮ್ಯಾಟ್ರಿಮೋನಿಯಲಲ್ಲಿ ಚೆನ್ನಾಗಿರುವ ಬೇರೆ ಯಾವುದೋ ಒಂದು ಫೋಟೋವನ್ನು ಹಾಕಿ ಪರಿಚಯ ಮಾಡಿಕೊಂಡು ಸುಮಾರು ದಿವಸ ಮೇಂಟೈನ್ ಮಾಡೋದು, ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು. ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಆದಮೇಲೆ ಮದುವೆ ಮಾಡೋಣ ಅಂದರೆ ಕರೆದು ಇಲ್ಲಿ ಬಂದಾದ್ಮೇಲೆ ಅವರು 26/3/2026 ಬೆಳಗಾವಿಗೆ ಬಂದು ಫೇಸ್ ಟು ಫೇಸ್ ನೋಡುವಾಗ ಮ್ಯಾಟ್ರಿಮೋನಿಯಲಲ್ಲಿ ಒಂದು ಫೋಟೋ ಇರ್ತದೆ, ಸೀದಾ ನೋಡುವಾಗ ಬೇರೆ ಒಂದು ಫೋಟೋ ಇರ್ತದೆ. ಸೊ ಇದು ನೋಡಿ ಆದ್ಮೇಲೆ ಇದು ಇಷ್ಟ ಆಗಲ್ಲ ಅಂದರೆ ಇಲ್ಲಿ ವಾಪಸ್ ಹೋಗೋ ಸಂದರ್ಭದಲ್ಲಿ ಧಮಕಿ ಹಾಕ್ತಾರೆ. ಸೊ ಪರಿಚಯ ಮಾಡ್ಕೊಳ್ಳೋದು ನಿಜ ಇರ್ತದೆ ಇದರಲ್ಲಿ. ಸೊ ಪರಿಚಯ ಮಾಡಿ ಆದ್ಮೇಲೆ ಎಲ್ಲರಿಗೂ ಹೆದರಿಕೆ ಬರ್ತದೆ, ನಾವು ಪರಿಚಯ ಮಾಡಿದೆಲ್ಲ ಏನೇನೋ ಫೋನಲ್ಲಿ ಸಮಥಿಂಗ್ ಮಾತಾಡಿರ್ತಾರೆ. ಸೊ ಆ ಹೆದರಿಕೆಗೆ ಇದರಲ್ಲಿ ಇರುವ ಫಿರ್ಯಾದಾರ ಅಷ್ಟು ಜನರು ಕೂಡ ಎದುರ್ಕೊಂಡಿರೋದು ಕಂಡು